ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈಗ ಸರ್ ಆರ್ಟಿಸ್ಟ್ಗಳನ್ನ ನಾವು ಪಂಜಾಬಿಂದ ಕರೆಸಿದ್ದೀವಿ ಆಗ ಅವ್ರಿಗೆ ಕೊಡಬಾರ್ದು ಅಂತ ಅರ್ಥ ಮಾಡೋದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ, ನ್ಯೂಸ್ಲೂ ನೋಡ್ತಾ ಇದೀವಿ, ಒಂದೇ ತರ ಪ್ರೋಗ್ರಾಮ್ ಅಂತ. ಈಗ ಆಲ್ರೆಡಿ ಇರೋದೇ 20 ದಿನ ನಮಗೆ, ಇನ್ನೂ ನಾವು ಅಪ್ಲಿಕೇಶನ್ಸ್ ಹಾಕ್ಲಿಲ್ಲ. ಕಳೆದ ವರ್ಷ ಸಮೇತ ನಾವು ಅಪ್ಲಿಕೇಶನ್ಸ್ ಹಾಕಿ ಯಾವುದೇ ಅಪ್ಲಿಕೇಶನ್ಸ್ ನಮ್ಮ ಹತ್ರ ಬರ್ತಾ ಇಲ್ಲ. ಸೊ ಬರ್ತಾ ಇರೋದು ಮ್ಯಾಜಿಕ್ ಶೋ. ಸೊ ಇಲ್ಲ, ನಾವು ನ್ಯೂಸ್ ಕೊಟ್ಟಿದ್ದೀವಿ, ನ್ಯೂಸ್ಗಳು ಕೊಡ್ತಾ ಇದೀವಿ. ಸೊ ಯಾವ್ದು ಬರ್ತಾನೆ ಇಲ್ಲ. ಎಷ್ಟು ಕಷ್ಟಪಟ್ಟು ಒಂದು ಪ್ರೋಗ್ರಾಮ್ ಸೆಟ್ ಮಾಡ್ತೀವಿ ಅಂದ್ರೆ ನಾವು ಅಲ್ಲಿ ಕೂತಿರೋರು ಮಾತ್ರ ಗೊತ್ತಿದೆ. ಅಲ್ಲಿ ನೀವ್ ಹೇಳ್ತೀರಾ ಎಲ್ಲರೂ, ನೀವಂತಲ್ಲ ಎಲ್ಲರೂ ಹೇಳ್ತಾ ಇದೀರಾ, ಸೊ ಬರೀ ಕೊಟ್ಟವರಿಗೆ ಕೊಡ್ತಾ ಇದೀರಾ ಅಂತ. ನಮ್ ಪ್ರೋಗ್ರಾಮ್ ಲಿಸ್ಟ್ ಬರೋದಿದ್ದಾಗ ಸೊ ನಾವೇನ್ ಮಾಡ್ತೀವಿ, ಇಲ್ಲದಿರೋದನ್ನ ಲಾಸ್ಟ್ ಮೂಮೆಂಟ್ ನಾವು ಸೆಟಪ್ ಮಾಡಿ ಕೊಡ್ತಾ ಇದೀವಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು ಅದು. ಸೊ ಈಗ ಒಬ್ಬೊಬ್ರು ಡಿಮ್ಯಾಂಡ್ 10 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ, ನಾವು ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ. ಮತ್ತೆ ನೀವು ಕೇರಳದಿಂದ ಅಂತ ಹೇಳ್ತಾ ಇದ್ದೀರಾ. ಸೊ ನಮ್ಗೆ ಅಪ್ಲಿಕೇಶನ್ಸ್ ಅಲ್ಲಿಂದ ಬರ್ತಾ ಇದೆ. ಒಂದು ಲೆಕ್ಕಪತ್ರವನ್ನ ಸಾರ್ವಜನಿಕರ ಹಣ ಮತ್ತು ಸರ್ಕಾರದ ಹಣವನ್ನು ಲೆಕ್ಕಪತ್ರ ಕೊಡಬೇಕಾದ್ರೆ ಅದು ಸಂಪೂರ್ಣವಾಗಿ ಪಾರದರ್ಶಕ ಇರಬೇಕು. ಕವಿಗೋಷ್ಠಿ ಅದು ದುಡ್ಡು ಬೇಕು, ಪತ್ರಕರ್ತೆಗೆ ಅದು ಬೇಕು. ಇದು ನೋಡಿ, ಇದು ಯಾರ ಹಣವೂ ಅಲ್ಲ. ಇದೇ ಮಾತು ಗ್ರಾಮ ಪಂಚಾಯತಿ ಮಾತಾಡ್ಲಿಕ್ಕೆ ಆಗ್ತದ? ಗ್ರಾಮ ಪಂಚಾಯತಿ PDO ನಾಳೆ ಹೇಳ್ತಾರೆ ಅದು ಬೇರೆ ಸರ್, ಬೇರೆ ಕೊಡ್ತೀವಿ, ಅದಕ್ಕೆ ಒಪ್ಪುತ್ತಾರ? ಇಲ್ಲ. ಎಲ್ಲವೂ ಸರ್ಕಾರದ ವ್ಯವಸ್ಥೆಯಲ್ಲಿ 1 ರೂಪಾಯಿ ಸರ್ಕಾರ ದುಡ್ಡು ಆ ಕಡೆ ಈ ಕಡೆ ಸರ್ಕಾರ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದು ಸಮರ್ಪಕವಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಧ್ಯಕ್ಷರೇ, ನಾನು ಅನ್ಯದ ಬೇರೆ ಏನು ಮಾತಾಡುತ್ತ, ಇಲ್ಲಿ 22 ಲಕ್ಷ ರೂಪಾಯಿ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇದು ಕೊಟ್ಟಾಗಿದೆ. ಒಳ್ಳೇದು. ಅದರ ನೋವು ನನಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡೋದು ಇವತ್ತು ಸ್ಥಳೀಯರಿಗೆ ಕೊಟ್ಟಿದ್ದು 5,000, 8,000, 4,000 ರೂಪಾಯಿ ಭಿಕ್ಷೆ ಹಾಕದಂಗೆ ಕೊಟ್ಟಿದ್ರಲ್ರಿ. 10,000 ರೂಪಾಯಿ, 12,000 ರೂಪಾಯಿ. ಅದೇ 2 ಗಂಟೆ DJ ಮಧ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡೋದು 4 ಲಕ್ಷ ಕೊಟ್ಬಿಟ್ರಿ, ಇನ್ನೊಂದು 2 ಲಕ್ಷ ಕೊಟ್ರಿ. ಸೈಕ್ಲಾನಿಗೆ ನಾನು 60,000, 40,000 ನನ್ನ ಅವಧಿಯಲ್ಲಿ ಕೊಟ್ಟಿದ್ದೆ. ಒಂದು 35 ಕೊಟ್ಟಾಯ್ತು. ನಮ್ಮ ಸ್ಥಳೀಯ ಮಕ್ಕಳು ಕೊಡೋಣ, ನಾವು ಎಲ್ಲರೂ ಬೆಂಬಲ ಕೊಡೋಣ. ನಮ್ಮ ಮಕ್ಕಳೇ ಅವರೊಂದು ಕಾರ್ಯಕ್ರಮ ಮಾಡಿದ್ದಾರೆ, ಕೊಡೋಣ. ಆದ್ರೆ ಇಲ್ಲಿ ಕೊಡ್ತಾ ಇದ್ದೀನಿ, ಸ್ಥಳೀಯ ಪ್ರತಿಭೆಗಾಗಿ ಇರ್ತಕ್ಕಂಥ ಒಂದು ದಸರಾ ಉತ್ಸವ, ಸಾಂಸ್ಕೃತಿಕ ಉತ್ಸವ ನಮ್ಮ ಮಕ್ಕಳ ಪ್ರದರ್ಶನದಲ್ಲಿ ಆಗ್ಬೇಕು. ಇಲ್ಲಿ ಮರ್ಯಾದೆಗೆ ಸರ್ಕಾರಗಳು ಬಂದ ಸರ್ಕಾರ ಒಂದು ರಂಗಮಂದಿರ ಕಟ್ಟಿಸಿಕೊಟ್ಟಿಲ್ಲ ನಮ್ಮ ಕಲಾವಿದರಿಗೆ ಮಕ್ಕಳನ್ನ ಪ್ರದರ್ಶನ ಮಾಡ್ಲಿಕ್ಕೆ, ಒಂದು ಕಲೆಯನ್ನ ತೋರಿಸ್ಲಿಕ್ಕೆ. ಆದ್ರೆ ಇರೋದೇ ಸಾಂಸ್ಕೃತಿಕ ಕಾರ್ಯಕ್ರಮ ಮಡಿಕೇರಿ ಗೋಣಿಪಲ್ಲಿ ಕೇವಲ ದಸರಾ ಸಂದರ್ಭದಲ್ಲಿ ಮಾತ್ರ ನಮಗೆ ಪ್ರದರ್ಶನ ಕೊಡ್ಲಿಕ್ಕಾಗದು. ಆ ಮಕ್ಕಳ ತಂದೆ ತಾಯಿ 300, 1,000, 800 ರೂಪಾಯಿ ಬಟ್ಟೆಗೆ ಖರ್ಚು ಮಾಡಿಕೊಂಡು ಇಲ್ಲಿ ತಂದು ಮಕ್ಕಳದ ಪ್ರದರ್ಶನ ಮಾಡಿದ್ರೆ ಅವರಿಗೆ 10,000 ರೂಪಾಯಿ ಕೊಟ್ಟು ಮೂಸ್ಲಿಕ್ಕೆ ಸಾಲೋದಿಲ್ಲ. ಆಚೆ ವರ್ಷ 10,000 ರೂಪಾಯಿ ರಾಮಕೃಷ್ಣ ಇರುವಾಗ 10,000 ರೂಪಾಯಿ ತಂಡ ಕೊಟ್ಟಿದ್ರು. ಈ ವರ್ಷ ಕೊಟ್ಟೇ ಇಲ್ಲ. ಬರೀ ಒಂದು ಮೊಮೆಂಟೋ ಕೊಟ್ಬಿಟ್ಟು ಪಾಪ ಅವರಿಗೆ ಕೊಟ್ಟು ಕಳಿಸಿದ್ರು. ನಿಜನೇ ಹೇಳಿ. 48 ವರ್ಷ, ಇವತ್ತು 23 ವರ್ಷ ಸರ್ಕಾರದ ಹಣ ಬರ್ತಾ ಉಂಟು. ಗೆಜೆಟ್ ನೋಟಿಫಿಕೇಶನ್ ನಮ್ಗಿಲ್ಲ. ನಮ್ದಲ್ಲಿ ನೀರಿನ ಮೇಲೆ ಗುಳ್ಳೆ. ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ಅನುದಾನವನ್ನು ಕೊಡ್ತಾ ಇರೋದು. ಬಂದ ಶಾಸಕರುಗಳು ಇವರು ಒತ್ತಡ ಹಾಕಿ ಹಣ ತರ್ತಾ ಇರೋದು. ಎಲ್ಲಿದೆ ಗೋಣಿಗೆಪ್ಪ ಮತ್ತು ಮಡಿಕೇರಿಗೆ ಬಡ್ಜೆಟ್ ಎಲ್ಲಿದೆ? ಇವತ್ತಲ್ಲಿ 10 ಕೋಟಿ, 20 ಕೋಟಿ, 30 ಕೋಟಿ ಮೈಸೂರಿಗೆ ಕೊಡ್ತಾರಲ್ಲ, ಅದು ಬಡ್ಜೆಟ್ ಅಲೋಕೇಶನ್. ನಮ್ಮಲ್ಲಿ ಬಡ್ಜೆಟ್ ಅಲೋಕೇಶನ್ ಯಾಕೆ? ಅದನ್ನ ಇಲ್ಲಿ ಗಂಟೆ ಪ್ರಶ್ನೆ ಮಾಡಿ ಒಂದು ಬಡ್ಜೆಟ್ ಅಲ್ಲಿ ಹಾಕ್ಲಿಕ್ಕೆ ಇಷ್ಟು ವರ್ಷದ ಇತಿಹಾಸ ಇದೆ. 50 ವರ್ಷ ಇದೆ, ಮಡಿಕೇರಿ 70 ವರ್ಷ ಇದೆ. ಯಾರು ಒತ್ತಡ ಇಲ್ಲ. ದಸರಾ ಬರುವಾಗ ಮಾತ್ರ ಯಾರು ಅಧ್ಯಕ್ಷರು, ಯಾರು ಇದು, ಅದು ಹೀಗೆ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ ಆಗ್ತದೆ. ನಾನು ಈ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಅದರಿಂದ ಏನು ಜಗದೀಶ್ ಅವರು ಹೇಳಿದ್ರು, ಲೆಕ್ಕಪತ್ರ ಮಂಡಿಸಿದ್ದು ಸಮರ್ಪಕವಾಗಿಲ್ಲ ಅಂತ, ನಾನು ಕೂಡ ಅದನ್ನ ಒಪ್ಪುತ್ತೇನೆ. ಆದ್ರೆ ಲೆಕ್ಕಪತ್ರ ಮಂಡಿಸಿಲ್ಲ, ಇದನ್ನ ನಾವು ಒಪ್ಪುವುದಿಲ್ಲ, ಇದನ್ನ ಇದು ಮಾಡೋಣ, ಖರ್ಚಾಗ್ಬಿಟ್ಟಿದೆ, ಹಣ ಖರ್ಚಾಗಿದೆ. ಮುಂದೆ ಈ ರೀತಿ ಆಗದಾಗೆ ನಾವು ನೋಡ್ಕೊಳ್ಳೋಣ. ಇವತ್ತಿನ ಈ ಒಂದು ಬಡ್ಜೆಟ್ ಏನಿದೆ ದಯವಿಟ್ಟು ಕೇಳ್ಕೊಳ್ತೇನೆ. ಇವತ್ತು ಲೆಕ್ಕಪತ್ರ ನಾವು ಅಂಗೀಕಾರ ಕೊಡದಿದ್ರೆ ಮುಂದಿನ ದಸರೆಗೆ ಅದು ಕೊಡ್ಲೇಬೇಕಾಗ್ತದೆ, ಅಲ್ಲಿಗೆ ಮಾಹಿತಿ ಕೊಡಬೇಕಾಗ್ತದೆ. ಲೆಕ್ಕಪತ್ರವನ್ನ ಇವತ್ತು ಅವರು ಕೊಟ್ಟಿದ್ದಾರೆ, ಬರೀ ನಿರ್ವಹಣೆಯಲ್ಲಿ ಸಮರ್ಪಕವಾಗಿಲ್ಲ, ನಮಗೆ ಇಷ್ಟ ಆಗಿಲ್ಲ. ಆದರೂ ಸಹ 48ನೇ ವರ್ಷದ ದಸರಾ 49 ನಡಿಬೇಕು ಅಂತ ಹೇಳೋ ಕಾರಣಕ್ಕಾಗಿ ನಾವು ಅಂಗೀಕಾರವನ್ನು ಕೊಡೋಣ. ಆಹಾರ ಅಧ್ಯಕ್ಷರು ಕೂಡ ಆಗಬೇಕಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆಗಳಾಗಬೇಕಾಗಿದೆ. ದಯಮಾಡಿ ಏನಾದ್ರು ಅನಿಸಿಕೆಗಳು ಏನಾದ್ರು ಗ್ರೂಪಲ್ಲಿ ಬಂದಿತ್ತು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ತಮ್ಮಲ್ಲಿ ಮನೆ ಮಾಡ್ತೀನಿ. ದಯವಿಟ್ಟು ಯಾರು ಮಾತಾಡ್ತಾರೆ. 4 ವರ್ಷ ಆಗಿದೆ. 4 ವರ್ಷ ಅದು ಯಾವ ತರ ಮಾಡಿದ್ದೀವಿ? ಪಂಚಾಯತಿಯಿಂದ ವರ್ಷ ಸಾಮಾನ್ಯ ಸಭೆ ಕರ್ತೇವೆ. ಆ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಮೇಲೆ ಯಾರನ್ನ ಹೇಳ್ತೀವಿ ಅವರು ಅಧ್ಯಕ್ಷರಾಗಿ ಬಂದಿದ್ದಾರೆ. ಹಂಗೆ ನಿಮ್ಮನ್ನ ಇಲ್ಲಿ ಗಂಟೆ ಮಾಡಿ ಬಂದಿರೋದು.
ಹಂಗೆ ಈ ಸತಿ ನಾವು ಪಂಚಾಯತಿಂದ ನಮ್ಮ ಗೋಮಾತಂದ ರಾಮಕೃಷ್ಣನ ಮಾಡಿದ್ದೀವಿ. ಅದು ಪಂಚಾಯತಿ ಬೈಲರ್ ಇದರಿಂದ ಮಾಡಿರೋದು. ಅದು ಆಗಿದೆ, ಅದು ಎಲ್ಲ ಪೇಪರ್ನ ಈಗ ಬಂದಿದೆ, ಆಗಿದೆ. ಪುನಃ ಅದು ಯಾಕೆ ಗೊಂದಲ ಬಂತು ನಮಗೆ ಗೊತ್ತಾಯ್ತಲ್ಲ. ತಯಾರಿಲ್ಲ, ಬಹುಮತ ಇದ್ರು ಕೂಡ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಏನಾಗಿದೆ ಅಂತ ಹೇಳಿದ್ರೆ, ಅಧ್ಯಕ್ಷ ಸ್ಥಾನವನ್ನು ನಾವು ಕೊಟ್ಟ ಮೇಲೆ ಕೆಲವೊಂದು ಬೆಳವಣಿಗೆ ಆಯಿತು. ಯಾಕಂದ್ರೆ ನಮಗೂ ಕೂಡ ನಮ್ಮ ಹೈಕಮಾಂಡ್ಗಳಿಂದ ಸ್ವಲ್ಪ ಕರೆಗಳು ಬಂತು, ಏನೋ ನಮ್ಮ ಮಾತುಕತೆಗಳು ಆಯಿತು. ಅದಕ್ಕಾಗಿ ಅದಕ್ಕೆ ಪೂರಕವಾಗಿ ಸಭೆ ಕೂಡ ಕರೆದಿದ್ದಾರೆ ಪಂಚಾಯತ್ ಚರ್ಚೆ ಮಾಡೋಣ ಬನ್ನಿ ಅಂತ. ನೀವು ಯಾರು ಬಂದಿರಲಿಲ್ಲ, ಅದೇನು ಮಾತಾಡ್ಬಿಟ್ಟು ನಾವು ಸರಿ ಮಾಡ್ಕೊಳ್ಳೋಣ ಅಂತ ನಿಮಗೆ ಕರೆದಿದ್ದೆ ಸಭೆಗೆ. ಅವತ್ತು ನೀವು ಯಾರು ಬಂದಿರಲಿಲ್ಲ, ಅದಕ್ಕಾಗಿ ಸಭೆ ಅಲ್ಲಿಗೆ ಮುಡ್ಕಾಯಿತು. ಅದ್ರ ಬಗ್ಗೆ ಈಗ ಚರ್ಚೆ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿರೋದು ಅಷ್ಟೇ. ಯಾಕಂದ್ರೆ ಅವತ್ತು ಅವ್ರಿಗೆ ಬೇಕು ಅಂತ ಕೇಳಿದ್ರು, ಒಳ್ಳೆ ದೇವ್ರ ವಿಚಾರದಲ್ಲಿ ನಾವು ಎಳ್ದಾಡೋದು ಬೇಡ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೆ, ನಿಜ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ತದನಂತರ ಆದಂಥ ಬೆಳವಣಿಗೆಗಳಿಗೆ ನಾನು ಕೂಡ ಬಾಗಬೇಕಾಗಿತ್ತು. ಅದಕ್ಕಾಗಿ ತಮ್ಮನ್ನು ಕರೆಸಿದ್ದು ನಾನು ಸಭೆಗೆ ಬನ್ನಿ, ಇವತ್ತು ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ಅಂತ. ನೀವು ಬರಲಿಲ್ಲ, ಆ ಚರ್ಚೆ ಅಲ್ಲಿ ಆಗ್ತಿತ್ತು ಪಂಚಾಯತ್ ಒಳಗಡೆ. ಇದ್ರ ವಿಚಾರವಾಗಿ ಅವ್ರ ಅಧ್ಯಕ್ಷ ನಾಯಕಿ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಬನ್ನಿ ಅಂತ ನಿಮ್ಮನ್ನ ಕರೆದಿದ್ದೀನಿ ನಾನು. ಹಿಂದೆ ಮಾಜಿ ಶಾಸಕರು ಹೇಳಿದ್ರೆ ಅವ್ರ ಬಗ್ಗೆ ಹೇಳ್ತಿದ್ರೆ ನನಗೆ ಗೊತ್ತಿಲ್ಲ. ಯಾರು ಉಸ್ತುವಾರಿ ಸಚಿವರುಗಳು ಇರ್ತಾರೆ, ಅವರು ಕೆಳಗಡೆ ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ ಕೊಡಬೇಕು ಅಂತ ಒಂದು ವಿಚಾರಗಳು ಬಂತು. ಹಾಗೆ ಆ ಸಂದರ್ಭದಲ್ಲಿ ನನಗೆ 4 ಸತಿ ನೀವು ಕೊಟ್ಟಿದ್ದೀರಿ, ಇಲ್ಲ ನಾನು ಹೇಳಿದೆ 2 ಸತಿ. ಆಗ ನಮ್ಮ KG ಆಫೀಸರ್ ಇರುತ್ತೆ 2 ಸತಿ ನನಗೆ ಕೊಟ್ಟಿದ್ರು. ಯಾಕಂದ್ರೆ ಆಗ ಉಸ್ತುವಾರಿ ಅವರು ಸೀತಾರಾಮ ಇರುತ್ತೆ ಸಂದರ್ಭ ನನಗೆ ಕೊಟ್ಟರು. ಒಂದು ಇವರು ದಿನೇಶ್ ಗುಂಡೂರಾವ್ ಅವರು ಒಂದು ಇರೋದು ಕೊಟ್ಟಿದ್ದಾರೆ. ಅದರ ನಂತರ ಈಗ ಬಂದು ಈಗಿನ ಬೆಳವಣಿಗೆಯಲ್ಲಿ ಬದಲಾವಣೆ ಆಗಿದ್ದ ಕಾರಣ ನಾವು ತಗೊಂಡಿದ್ದು ಅಲ್ವಾ? ಅದೆಲ್ಲ ನಮಗೆ ಗೊತ್ತಿದೆ ಸರ್. ನಿಮ್ಮ ಹತ್ರ ಹೇಳಿದಾರೆ, ನಾನು ತೆಗಿಯಕ್ಕೆ ರೆಡಿದ್ದೀನಿ, ನಿಮ್ ಸಪೋರ್ಟ್ ಬೇಕು. ಹೇಳಿದ್ರ ಆಯ್ತು, ನಮ್ಮ ಪಂಚಾಯತ್ ಏನ್ ಸಪೋರ್ಟ್ ಇದೆ ನಾನು ಮಾಡ್ತೀನಿ ಅವ್ರಿಗೆ ಅಂತ ನೀವು ಹೇಳಿದ್ರ. ಆ ಟೈಮಲ್ಲಿ ನೀವು ಈ ಚರ್ಚೆ ಮಾಡಿಲ್ಲ, ಅಲ್ಲಿ ಮಾತಾಡಬೇಕಿತ್ತು, ನೀವು ಅಲ್ಲೇ ಮಾತಾಡಬೇಕಿತ್ತು. ಪುನಃ ಹೊರಗೆ ಬಂದ್ಬಿಟ್ಟು ಘೋಷಣೆ ಆಗುತ್ತೆ. ಆಗ ರಾಮಕೃಷ್ಣ ಅವರು ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂದ್ರು. ಸರಿ, ಆವಾಗ ಟೋಟಲ್ ನಾವು 10 ಜನ ಇದ್ರು, ಇನ್ನೊಂದು ಭಾಗದಿಂದ ನೀವು ಇದ್ರು ಕೂಡ ಯಾವ ಅಧ್ಯಕ್ಷ ಮಾಡಲಿಲ್ಲ. ಅವರು ಆಯ್ಕೆನ ನಾನು ಹೇಳಿದೆ, ರಾಮಕೃಷ್ಣ ಅವರೇ ನಿಮಗೆ ಅನುದಾನ ತರಕ್ಕೆ ಏನಾದರೂ ತೊಂದರೆ ಆಗ್ಬೋದಾ, ಬೇರೆ ಏನಾದರೂ ಸಮಸ್ಯೆಗಳು ಸರ್ಕಾರ ಅವ್ರದ್ದು ಇಲ್ಲ, ಅದು ಆಟೋಮೆಟಿಕ್ ಆಗಿ ಬರುತ್ತೆ ಹಾಗೆ ಹೀಗೆ ಅಂದ್ರೆ. ನೀವೇನೋ ಮಾಡಿದ್ರಿ, ಓಕೆ ರಾಮಕೃಷ್ಣ ಅವರೇ ಅಧ್ಯಕ್ಷರು. ಕೊನೆಗೆ ನಾನು ಹೇಳಿದೆ ಅಧ್ಯಕ್ಷರ ಘೋಷಣೆ ಮಾಡಿ. ಆಗ ನೀವು ಹೇಳಿದ್ರಿ ಅಧ್ಯಕ್ಷರ ಘೋಷಣೆ, ರಾಮಕೃಷ್ಣ ಅವರು ಅಧ್ಯಕ್ಷರಾಗ್ತಾರೆ, ನನ್ನ ತಲೆಮಾರ ಕಮ್ಮಿ ಆಯಿತು, ನೀವೇ ನಡೆಸಿ ಅಂತ ಹೇಳಿದ್ರಿ. ಕರೆಕ್ಟಾ? ಈಗ ನಮ್ಮ ಸಾಮಾನ್ಯ ಸಭೆಯಲ್ಲಿ 15 ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರ ಘೋಷಣೆ ಆಗಿದೆ, ಸರಿನಾ? ಮತ್ತೆ ಈಗ ಈಗ ಪಕ್ಷದಿಂದ ಆಗಿರ್ಬೋದು, ಅದು ನಮಗೆ ಬೇಡ. ನಾವು ನೀವೇನು ಮಾತಾಡಿ, ನಿಮ್ಮ ಶಾಸಕರಿದ್ದಾರೆ, ಇನ್ನೊಬ್ರು ಉಸ್ತುವಾರಿ ಇದ್ದಾರೆ, ಅವ್ರು ಮಾತಾಡಿರ್ಬೋದು, ನಮ್ಮ ಸಮಸ್ಯೆ ಅಲ್ಲ. ಈಗ ನಮ್ಮ ಶಾಸಕರು ಇರುವಾಗಲೂ ಕೂಡ ನಾವು ಯಾವುದೇ ಗೊಂದಲ ಮಾಡದೆ ಗಣಪತಿ ಅವರು ಅಧ್ಯಕ್ಷರಾಗಿದ್ದರು, ನಾವು ಪೂರ್ತಿ ಸಪೋರ್ಟ್ ಕೊಟ್ಟಿದ್ದೀವಿ, ಅವ್ರು ಚಂದ ನಡೆಸಿದ್ದಾರೆ, ಅದ್ರ ಬಗ್ಗೆ ಇವಾಗ ಕಂಪ್ಲೇಂಟ್ ಇಲ್ಲ. ಈಗ ನಾವು ಹೇಳ್ತಾ ಇರೋದು ಅಧ್ಯಕ್ಷರ ಆಯ್ಕೆ ಆಗಿದೆ, ಮುಂದಿನ ಈ ವರ್ಷಕ್ಕೆ ಅವರು ಅಧ್ಯಕ್ಷರಾಗಿ ಮಾಡಲಿ, ಈ ದಸರಾನ ಚಂದ ನಡೆಸಲಿ. ನೀವು ಅನುದಾನ ತರುವಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು ಅಷ್ಟೇ. ನಿಮ್ಮ ಪಂಚಾಯತಿಯಲ್ಲಿ ಇನ್ನೊಂದು ಇವರು ಹೇಳಿದ್ರು, ಕೇಶವ ಕಾಮತ್ ಸರ್ ಹೇಳಿದ್ರು, ಒಂದು ಬೈಲಾ ಮಾಡಿ ಅದಕ್ಕೆ ಮಂಡನೆ ಮಾಡಿ ಅದ್ರ ಪ್ರಕಾರ ಹೋಗಿ ಅಂತ. ಒಂದು ನಿಮಿಷ ಅಭಿಪ್ರಾಯ ಹೇಳಕ್ ಕೊಡಿ ಸರ್, ಇಲ್ಲ ಕೊಡಿ ಸರ್, ಹೇಳಿ ಸರ್. ಈಗ ಮಾತಾಡಕ್ಕೆ ಅವಶ್ಯ ಇಲ್ಲ, ಹೋಗಿ ಕೇಳಿ.
ಇವತ್ತು ಘೋಷಣೆ ಮಾಡಬೇಡಿ. ರಾಮಕೃಷ್ಣನವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದ ಒಳ್ಳೆ ಗೌರವವಾಗಿ ಮುಗಿಸಿ. ಹಾಗಾಗಿ ಅಧ್ಯಕ್ಷರ 21ನೇ ತಾರೀಕು ಮೀಟಿಂಗ್ ಐದು ಸಾಮಾನ್ಯ ಸಭೆ, ಅದರಲ್ಲಿ ಅಜೆಂಡಾ ನೀವು ಹಾಕಿದ್ರಿ. ಕಾವೇರಿ ದಸರಾ ಸಮಿತಿ ಅಧ್ಯಕ್ಷರ ಆಯ್ಕೆ ಹಾಕಿದ್ರಿ. ಅದು ಮಧ್ಯಾಹ್ನ ಮೇಲೆ 3 ಗಂಟೆಗೆ ಬಂದು 3 ಗಂಟೆಗೆ ಬಂದ ಮೇಲೆ ರಾಜೇಶ್ ಅವರು ಮತ್ತೆ ಸೂಚಿಸಿದ್ರು. ಸರಿ, ನಾನು ಒಪ್ಕೊಂಡೆ, ಅಧ್ಯಕ್ಷ ಆಗ್ತೀನಿ ನಾನು ಒಪ್ಕೊಂಡೆ. ಅವಾಗ ನೀವೇನು ಹೇಳಿದ್ರಿ? ಅಲ್ಲ, ಒಂದು ನಿಮಿಷ ನೀವೇನಿದ್ರಿ ಬಹುಮತ ಅವರಿಂದಲೇ ಆಗ್ಬೋದು ಅಂತ ಹೇಳಿದ್ರಿ. ಕರೆಕ್ಟ್ ಅಲ್ಲ ಅಧ್ಯಕ್ಷರೇ? ಹೇಳಿದ್ರೆ ಅಧ್ಯಕ್ಷ ಮಾತಾಡೋ ಹೇಳಿದ್ರಿ, ಈಗ ಬಹುಮತ ಮಾಡಿರೋದು ಅಂತ ಹೇಳಿದ್ರಿ. ಆಮೇಲೆ ನನಗೆ ನೀವು ಅಭಿನಂದನೆ ಹೇಳಿದ್ರಿ. ಆಮೇಲೆ ನೀವೇನ್ ಹೇಳಿದ್ರಿ? ಪಂಚಾಯತಿಂದ ಏನ್ ನಿಮಗೆ ಇರ್ಬೇಕು ಸಹಕಾರ ಮಾಡಿ ಕೊಡ್ತೀರಿ, MLA ಹತ್ರ ಮಾತಾಡ್ಲಿಕ್ಕೆ ನೀವು ಬರ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಹೇಳಿದ್ರಿ. ಅದು ಅಭಿನಂದನೆ ಸಲ್ಲಿಸ್ತೀರಿ. ಅವತ್ತು ನೀವು ಈಗ ಇಷ್ಟು ಇದು ಮಾಡುವವರು ಅವತ್ತು ನನಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ನಿಜವಾಗಿಯೂ ನನಗೆ ಈಗ ಆಗ್ತಾ ಇದೆಯಲ್ಲ ಅವಮಾನ, ಯಾವ್ದು ಈ ಸಭೆಯಲ್ಲಿ ಇಷ್ಟು ಜನರ ಮುಂದ್ಗಡೆ ಅವಮಾನ, ಆ ಅವಮಾನ ಆಗ್ತಾ ಇರಲಿಲ್ಲ. ನಾನು ಬೇಕು ಅಂತೇಳಿ ಓರ್ಸಲ್ಲಿ ನಿಮ್ನ ಇದು ಮಾಡ್ಬಿಟ್ಟು ಯಾವಾಗ ನಮ್ಮ ಬಹುಮತ ಇದೆ ನಾವು ಏನ್ ಬೇಕಾದ್ರೆ ಸಾಧನೆ ಮಾಡ್ತೀವಿ ಅಂತ ಇದುವರೆಗೆ ಮಾಡ್ಲಿಕ್ಕೆ ಹೋಗಿಲ್ಲ. ನೀವು ಅಧ್ಯಕ್ಷರಾಗಿದೆ ನಮ್ಮ ಯಾರೋ ನಮ್ಮ ಮಿಸ್ಟೇಕ್ ಇಂದ ಯಾವುದೋ ನಮ್ಮ ಮಿಸ್ಟೇಕ್ ನೀವು ಅಧ್ಯಕ್ಷ ಮಾತಾಡಿಲ್ಲ, ಪ್ರಸ್ತಾಪ ಮಾಡಿದ್ದೀವಾ? ನಮ್ಮ ಪಂಚಾಯತಿ ಮೀಟಿಂಗ್ ಅಲ್ಲಿ ನೀವು ಅಧ್ಯಕ್ಷರಾದ ಮೇಲೆ ಎಷ್ಟು ಸಭೆ ಆಯಿತು? ಈ ವಿಷಯನ ನಾನು ಪ್ರಸ್ತಾಪ ಮಾಡಿಲ್ಲ. ಯಾವ ವಿಷಯನ? ನಮ್ಮ 12 ಜನರ ವೀಕ್ನೆಸ್ ನೀವು ಅಧ್ಯಕ್ಷರಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪ್ರಸ್ತಾಪನೆ ಮಾಡಿದ್ರೆ ನೀವು ಹೇಳೂ ಇಲ್ಲ. ಇವತ್ತು ಇವಾಗ ಎಷ್ಟು ಟೈಮ್ ಆಯ್ತು ಅಧ್ಯಕ್ಷರೇ ನೀವು ಅಧ್ಯಕ್ಷರಾಗಿ ಪಂಚಾಯತಿದು? 1.5 ಅಲ್ಲ 1.5 ವರ್ಷ ಅಲ್ವಾ? ಒಂದೇ ನಿಮಿಷ 1.5 ವರ್ಷದಿಂದ ಆಗಿದ್ದೀರಾ. ಇವತ್ತು ಇಲ್ಲಿ ಏಕೆ ಹೇಳ್ತಿದ್ದೀನಿ ಅಂತಂದ್ರೆ ಅವತ್ತು ನಮಗೆ ಅವಮಾನ ಆಗಿದೆ, ಇವತ್ತು ನಮಗೆ ನೀವು ಅವಮಾನ ಮಾಡ್ತಿದ್ದೀರಾ. ಇದು ಒಳ್ಳೇದಲ್ಲ ಅಧ್ಯಕ್ಷರೇ. ಇದು ನಾನೇನ್ ಮಾಡ್ತೀನಿ ಗೊತ್ತುಂಟಾ? ನಾನು ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಹರಕೆ ಕಟ್ಟಿ ದೇವರಿಗೆ ದುಡ್ಡು ಹಾಕೇ ಬರೋದು. ಈ ಅವಮಾನ ಇದೆಯಲ್ಲ, ಯಾವ್ದು ಅಧ್ಯಕ್ಷ ಕೊಡೋದಿಲ್ಲ ಅಂತ ಹೇಳಿ ಮಾತುಗಳ ಆದೇಶ. ಅವರು ಅದಕ್ಕೆ ಹರಕೆ ಹೊರ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ನಮ್ಮನ್ನ ಎದುರಿಸಲ್ಲ? ರಾಮಕೃಷ್ಣ ಭಟ್ರು ಹೇಳಿದ್ದು ಸತ್ಯನೇ. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವತ್ತು ಮನಸಾರೆ ಕೊಟ್ಟಿದ್ದು ನಿಜಾನೆ. ಅದ್ರ ಬಗ್ಗೆ ನಾನು ಹೇಳೋದು. ಅವತ್ತು ಕೊಟ್ಟಾದ್ಮೇಲೆ ನನಗೆ ಬಂದಂತ ಒತ್ತಡಗಳನ್ನು ನಾನು ಈ ಮಾನವ ಚರ್ಚೆ ಮಾಡಬೇಕು ಅಂತ ಸಭೆ ಕರೆದೆ. ನೀವು ಅದರ ಉದ್ದೇಶಪೂರ್ವಕವಾಗಿ ಆ ಸಭೆಗೆ ಅವತ್ತು ಬಂದಿಲ್ಲ. ನೀವು ಯಾಕೆ ಈ ವಿಚಾರ ಇಲ್ಲಿ ಪ್ರಸ್ತಾಪನೆ ಆಗೋದು ಬೇಡ, ಅಲ್ಲಿ ಸಭೆಯಲ್ಲಿ ನಾವು ಮುಗಿಸ್ಕೊಳ್ಳೋಣ. ಹಿಂಗೆ ಆಗಿದೆ ಸ್ವಾಮಿ, ಅವ್ರು ನಮ್ಮ ಮನೆ ಮಾಡ್ತೀವಿ, ದಯವಿಟ್ಟು ಇವತ್ತು ಬರ್ಕೊಡಿ, ನನಗೆ ಹಿಂಗೆ ಪ್ರೆಷರ್ ಇದೆ ಅಂತ ಕೇಳ್ಕೊಳ್ಳೋಣ ಅಂತ ಅವ್ರು ಸಭೆ ಕರೆದೆ. ನಾನು ನೀವು ಯಾರು ಬಂದಿಲ್ಲ ಸರ್, ನನ್ನ ತಪ್ಪ. ಅವಮಾನವಾಗಿದೆ, ಅವ್ರನ್ನ ಕ್ಷಮೆ ಕೇಳಲೇಬೇಕು. ಅವಮಾನ ಆಗಿದೆ ನಿಜ. ಮತ್ತೆ ಅವ್ರನ್ನ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಅಡ್ಡ ಬೀಳ್ತೀವಿ, ನಾವು ಅಡ್ಡ ಬೀಳ್ತೀವಿ ಸರ್. ಸಭೆ ಕರೆದು ನೀವು ಬಂದಿಲ್ಲ. ನಾನು ಹೇಳ್ತಿದ್ದೀನಿ, ದಯವಿಟ್ಟು ಕೋರಿಕೆ ದಯಮಾಡಿ ಅಧ್ಯಕ್ಷ ಸ್ಥಾನವನ್ನು ನಮಗೆ ವಹಿಸಿಕೊಡಿ. ಯಾಕಂತ ಹೇಳಿದ್ರೆ ನಾನು ಅವತ್ತು ಮನಸ್ಸು ಇಚ್ಛೆ ಬಿಟ್ಟು ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಇವತ್ತು ಒತ್ತಡ ಬಂದಿದೆ ನನಗೆ. ಅದಕ್ಕಾಗಿ ದಯಮಾಡಿ ತಮ್ಮಲ್ಲಿ ಮನೆ ಮಾಡಿಕೊಳ್ಳೋದಿಕ್ಕೆ ದಯವಿಟ್ಟು ಈ ಸತಿ ನಮಗೆ ವಹಿಸ್ಕೊಡಿ. ನಾವು ಇದನ್ನು ನಡ್ಸ್ಕೊಂಡು ಹೋಗುವಂತ ಒಂದು ಅವಕಾಶ ಮಾಡಿಕೊಡಿ ನಮಗೆ ಅಂತ ಕೇಳ್ತಿದ್ದೀನಿ ಅಷ್ಟೇ ಸರ್. ಊರಲ್ಲಿ ಹತ್ರ ಕಾಂಗ್ರೆಸ್ ಹೇಳಿ
ಈಗ ಏನೋ ಗಲಾಟೆ ಅಂತೆ, ಏನು ಅಧ್ಯಕ್ಷರು ಚೇಂಜ್ ಅಂತ ಹೇಳುವ ನಮಗೆ ಹೇಗೆ ಆಗಬೇಕು? ಇವತ್ತುವರೆಗೆ ನಿಯತ್ತಿಂದ ಇದ್ದೀವಿ, ನಾವು ಸಮಾಜದಲ್ಲಿ ಗೌರವಯುತವಾಗಿ ನಡ್ಕೊಂಡಿದ್ದೀವಿ, ಯಾರನ್ನೂ ಕೈ ತೋರಿಸುವ ಹಾಗೆ ನಡ್ಕೊಂಡಿಲ್ಲ. ಇವತ್ತು ಈ ವಿಷಯಕ್ಕಾಗಿ, ದಸರಾ ವಿಷಯಕ್ಕಾಗಿ ನಾನು 4 ಜನರಿಂದ ಚೀತು ಹೇಳ್ಸ್ಕೋಬೇಕಾ? ಪಂಚಾಯತಿ ವಿಚಾರದಲ್ಲಿ ನಾವು ಇಲ್ಲಿ ಒತ್ತಡ ಆಗಿ ಮಾಡೋದು ಬೇಡ. ಅಧ್ಯಕ್ಷರಿದ್ದೀರಿ, ನೀವೆಲ್ಲ ಇದ್ದೀರಿ, ನೀವು ಹೋಗಿ ಪಂಚಾಯತ್ಲಿ ಕೂತು ಮಾತಾಡಿ ಒಂದು ವ್ಯವಸ್ಥೆ ಮಾಡಿ ಅಧ್ಯಕ್ಷರು. ಇಲ್ಲಿ ಚರ್ಚೆ ಮಾಡಿಕೊಂಡು ಸುಮ್ಮನೆ ನೀವೇ ತೀರ್ಮಾನ ತಗೊಂಡು ವ್ಯವಸ್ಥೆ ಮಾಡಿ. 10 ಜನ 10 ಥರ ಮಾತಾಡ್ತಾರೆ, ನೀವು ಇರೋದು 20 ಜನ. ಕುಲ್ಲತಂಡ ಪ್ರಮೋದ್ ಗ್ರಾಮ ಅಧ್ಯಕ್ಷ ರಾಮಕೃಷ್ಣ ಈಗಾಗಲೇ ಅಧ್ಯಕ್ಷರ ಆಯ್ಕೆ ಬಗ್ಗೆ ಬಹಳ ಚರ್ಚೆ, ಗಂಭೀರತೆ ಎಲ್ಲ ನಡ್ಕೊಂಡು ಬಂದಿದೆ. ಪಂಚಾಯತಿಯವರು ನಿರ್ಣಯ ಮಾಡಿದ್ದು ಅಂತಲೂ ಹೇಳಿಯಾಗಿದೆ. ಆದರೆ ಈಗ ಅಧ್ಯಕ್ಷರು ಹೇಳಿದ್ರು, ರಾಮಕೃಷ್ಣ ಅವರು ಆಯ್ಕೆಯಾದ ಅಧ್ಯಕ್ಷರು ಹೇಳಿದ್ರು, ನನಗೆ ಅವಮಾನ ಆಗಿದೆ, ಹಾಗಾಗಿ ನಾನು ಅದನ್ನು ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಪ್ರಮೋದ್ ಗಣಪತಿಯವರು ಸಾರ್ವಜನಿಕವಾಗಿ ಆ ವಿಚಾರವಾಗಿ ನಿಮ್ಮ ಹತ್ರ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ನೀವೇ ಅದರ ದೊಡ್ಡ ಮನಸ್ಸು ಮಾಡಿ ಆ ವಿಚಾರವಾಗಿ ಇಲ್ಲಿ ಮಾತಾಡ್ತೀವಿ, ಮನಸ್ಸು ಮಾಡಿ ಬಿಟ್ಟುಕೊಡೋಂಥ ವಿಚಾರಕ್ಕೆ ಏನಾದ್ರು ಬಂದರೆ ನಮ್ಮ ದಸರಾ ಭಾಳ ಸುಂದರವಾಗಿ ಶಾಂತಿಯುತವಾಗಿ ನಡೀಲಿಕ್ಕೆ ಅವಕಾಶ ಆಗ್ತದೆ. ಹಾಗೇನಾದ್ರೂ ಮನಸ್ಸಿದ್ರೆ ನೋಡಿ ಅಂತ ಹೇಳೋದು. ಹೆಚ್ಚಾಗಿ ನಾವು ಸ್ವಯಂ ಸೇವಕರಿದ್ದೀವಿ. ನಾವು ಸ್ವಯಂ ಸೇವಕರು ಇದು ದಸರಾ ನಡೆಸ್ಕೊಂಡು ಬಂದಿದ್ದು 25 ವರ್ಷದ ತನಕ ಸ್ವಯಂ ಸೇವಕರೇ ಹೆಚ್ಚಾಗಿ. ಯಾವುದು ತಮ್ಮ ಪರ್ಸನಲ್ ಅಜೆಂಡಾ ಇಟ್ಕೊಂಡು ಯಾರು ಬಂದು ಕೆಲಸ ಮಾಡಿಲ್ಲ. ಇವತ್ತಿಗೂ ಕೂಡ ನಿಮ್ಮ ತಂಡ ಮುಂದೆ ಇದ್ರೂ ಕೂಡ ಅಧಿಕಾರದಲ್ಲಿ ಯಾರು ಇರ್ತಾರೆ ಅವರು ಇದು ಮಾಡ್ತಿದ್ರು. ಹಿಂದ್ಗಡೆ ಒಂದು ದೊಡ್ಡ ತಂಡ ಸ್ವಯಂ ಸೇವಕರು ಕೆಲಸ ಮಾಡ್ತಿದೆ. ನಮಗೆ ಆ BJP ಸರ್ಕಾರ ಬಂದಾಗ BJP ದಸರಾ, ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ದಸರಾ ಅಂತ ಹೇಳಿದ್ರೆ ಒಗ್ಗೂಡಿಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತದೆ. ಕಳೆದ ಸಲ BJPಯವರು ಕೆಲವರು ಸ್ಟೇಜಿಗೆ ಬರ್ತಾ ಇದ್ದಾಗ ನಾನು ಕಾಲ್ ಮಾಡಿ ನಾನು ಕರೆದಿದ್ದೇನೆ, ದಯವಿಟ್ಟು ಬನ್ನಿ, ಹಾಗೆ ಮಾಡಬೇಡಿ, ಇದು ನಮ್ಮೆಲ್ಲರ ದಸರಾ ಅಂತ ಹೇಳ್ಕೊಂಡು ಹೋಗಿದ್ದೀವಿ. ಈಗ ಇಲ್ಲಿ ತನಕ ಒಂದು ರೂಲ್ಸ್ ಅಲ್ಲ, ನಿಮಗೆ ಮಾಡಿಲ್ಲ. ಯಾಕಂದ್ರೆ ತಾವು ಬಂದಿದ್ರಿ ಹೇಳೋದೇನಂದ್ರೆ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ, ರಾಮಕೃಷ್ಣ ಅವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುವ, ಎಲ್ಲರೂ ಸೇರಿ ಕೆಲಸ ಮಾಡುವ ಅಂತ ನನ್ನ ಒಂದು ಕಳಕಳಿಯ ಮನವಿ. ನಮ್ಮೆಲ್ಲರ ಒಂದು ಅವಕಾಶ ಮಾಡಿಕೊಡಿ ನನಗೆ. ಯಾಕಂತಂದ್ರೆ ವಿಚಾರಗಳು ನಿಮ್ದು ಬೇಕಾದ್ರೆ ನಾನು ಅವತ್ತು ಸಭೆ ತೀರ್ಮಾನ ಮಾಡ್ಕೊಂಡು ಬರ್ಬೋದಿತ್ತು. ಅವತ್ತು ನನಗೆ ಬೇಡ ಅಂತೇಳಿ ನಿಮ್ಗೆ ಕೊಟ್ಟಿದ್ದೀರಿ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ನೀವು ಮಾಡಿ ಕೇಳಿದ್ರಿ, ಸಂತೋಷ ಕೊಟ್ಟಿದ್ದೀನಿ ನಾನು. ನನಗೆ ಅವಮಾನ ಆಗಿದೆ, ಅದೇ ತರ ನಿಮಗೆ ಅವಮಾನ ಆಗಿದೆ, ನ್ಯಾಯ ಮಾಡಿ ಸರ್ಕಾರ ಅಧ್ಯಕ್ಷ ಮಾಡಿ. ಈ ರೀತಿ ಮಾತಾಡೋದು ಕಷ್ಟ ಆಗ್ಬಿಡ್ತೀನಿ ನಾನು. ಯಾಕಂತಂದ್ರೆ ದಸರಾ ಮಾಡೋದಷ್ಟು ಈಸಿ ಏನಲ್ಲ ಸರ್. ನಿಮ್ಮ ಬಗ್ಗೆ ಮಾತಾಡಿಲ್ಲ ಸರ್, ನಾನು ನನ್ನ ಬಗ್ಗೆ ಮಾತಾಡ್ತಿದ್ದೆ, ನನ್ನ ಬಗ್ಗೆ ಹೇಳಿಲ್ಲ. ಅವ್ರ ಹತ್ರ ಮನೆ ಮಾಡ್ತಿರೋದಷ್ಟೇ ಬಿಟ್ಕೊಡಿ ಅಂತ, ಅದ್ರ ಬಗ್ಗೆ ನಾನು ಮಾತೇ ಆಡಿಲ್ಲ. ಕೆಲವು ವಿಷಯಗಳಿದೆ. ಈ ಸರ್ತಿ ಒಂದು ಸರ್ತಿ ಗಣಪತಿ ಬರೋ ವರ್ಷ ಮಹಿಳಾ ಮಾಡಿದ್ರೆ ಇನ್ನೊಂದು ವರ್ಷ ನಮಗೆ ಪ್ರೆಷರ್ ಇದೆ. ಇಲ್ಲದೊಂದು 70% ಸಂತೋಷ ಬಿಟ್ಕೊಡ್ತಾ ಇದ್ವಿ. ಇನ್ನೊಂದು ಇನ್ವಾಲ್ವ್ಮೆಂಟ್ ಅಷ್ಟೇ ಇರೋದು, ಪ್ರೆಷರ್ ಇದೆ. ಏನು ಅಂತ ಹೇಳಿದ್ರೆ ಇಷ್ಟೊಂದು ಗೊಂದಲವಾಗಿದೆ. ಗೊಂದಲ ಮೊದಲಿಂದ 3 ವರ್ಷದ ಹಿಂದೆ ನಾನು ಹೇಳ್ತಾ ಇದ್ದೆ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ. ಅವಕಾಶಕ್ಕೋಸ್ಕರ ನಾನೊಬ್ಬ ಸನ್ಯಾಸಿಯೇನಲ್ಲ, ನಾನು ಜನರ ಸೇವೆಗೋಸ್ಕರ ನಾನು ಸದಾ ಸಿದ್ಧನಾಗಿದ್ದೇನೆ. ನಿಮ್ಮೆಲ್ಲ ಅಭಿಪ್ರಾಯದಿಂದ ಅಧ್ಯಕ್ಷನಾಗೋದಾದ್ರೆ ಅಧ್ಯಕ್ಷನಾಗಿದ್ದೇನೆ. ಸೆಟಲ್ಮೆಂಟ್ಗೆ ಯಾರ ಇದಕ್ಕೂ ನಾನು ಬಗ್ಗಿಲ್ಲ. ಬೇಕಾದ್ರೆ ಬಾಕಿ ಇರೋ ಸದಸ್ಯರ ಕೇಳಿ, ಯಾರಿಗೂ ಕೈ ಚಾಚಿಬಿಟ್ಟು ಹೋಗಿಲ್ಲ ನನ್ನೇ ಅಧ್ಯಕ್ಷ ಮಾಡಿ ಅಂತ. ಈ ಒಂದು ನಾಡಹಬ್ಬನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಸಿದ್ಧನಾಗಿದ್ದೀನಿ ಅಷ್ಟೇ. ಅಧ್ಯಕ್ಷ ಅವ್ರು ಕೊಡಬೇಕು ಅಂತಂದ್ರೆ ಕೂಡ ನಾನು ಬೇರೆ ಕೇಳಬೇಕಾಯ್ತದೆ, ನಿಮ್ಮಲ್ಲಿ ಮನವಿ ಮಾಡೋದು ಅಷ್ಟೇನೆ. ಯಾಕಂತ ಹೇಳಿದ್ರೆ ನಮಗೊಂದು ಆದೇಶಗಳು ಬಂದಿರ್ತದೆ. ಈಗ ನಿಮ್ಮ ಪಕ್ಷದಲ್ಲಿ ಹೆಂಗೆ ಆದೇಶ ಬರ್ತಾಗೆ ನಮ್ಮ ಪಕ್ಷದಲ್ಲಿ ಆದೇಶಗಳು ಬಂದಿರ್ತದೆ, ಆಯ್ತಾ. ಈಗ ನನಗೆ ಅಧ್ಯಕ್ಷನ ಬೇಕು ಅಂತ ನನ್ನ ಮನಸ್ಸನ್ನು ನಾನು ಅನ್ಕೊಳ್ಳೋದಲ್ಲ, ನನಗೆ ಬೇಡವೂ ಬೇಡ ಅಂತ ಇದ್ದರೆ ಇದ್ದವನು. ಆದರೆ ನಾನು ಹೇಳಿದ್ನಲ್ಲ, ಅದನ್ನೇ ಪದೇ ಹೇಳಿದ್ರೆ ನನಗೆ ಇಷ್ಟ ಇಲ್ಲ. ಈ ವಿಚಾರಗಳಿದೆ. ಈಗ ಅವ್ರನ್ನ ಮಾಡಿದ್ರೆ ಕೂಡ ನನಗೊಂದು ಪ್ರಶ್ನೆ ಮಾರ್ಕ್ ಬರ್ತದೆ. ಇದು ಆದೇಶ ಬಂದ ಮೇಲೆ ನಾ ಈಗ ಮಾತಾಡ್ತಿರೋದು ಅಷ್ಟೇ, ಬೇರೆನಲ್ಲ. ಈಗಲೂ ಕೂಡ ಅವರಿಗೆ ಹೇಳಿದ್ರು, ಆದ್ರೆ ಅವ್ರು ಏನ್ ಗೊತ್ತಿಲ್ಲ, ಏನ್ ಮನಸ್ಥಿತಿಯಲ್ಲಿ ಇದ್ದಾರೆ ನನ್ಗೆ ಗೊತ್ತಿಲ್ಲ, ಮಾಡ್ತೀನಿ ಅಂತ ಹೇಳ್ಬೋದು. ಅವ್ರು ಮಾಡಿದ್ರು ಕೂಡ ನಾವು ಮಾಡ್ಬೇಕಂತ ಕೆಲಸಗಳೇ ಮಾಡ್ಬೇಕು, ಆಯ್ತಾ. ಅದಕ್ಕಾಗಿ ಹೇಳ್ತಿರೋದು,
ನಮ್ಮ ಹಿರಿಯರು ಅವರಿಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಅಧ್ಯಕ್ಷರದ ಘೋಷಣೆ ಬಗ್ಗೆ ಇವತ್ತು ಮಾತಾಡೋಕ್ಕಾಗ್ತದೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಿಮ್ಮ ಮುಖಾಂತರ ನಾನು ಹೇಳ ಬಯಸ್ತೀನಿ. ಏನು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.